ನಮಸ್ಕಾರ ಕರ್ನಾಟಕ. ನಾನು ಮೌರ್ಯ. ನಾಗಮಲೆ ಹಿಲ್ಸ್ ಹೋಗಿ ಬಂದಾಗಿಂದ ನಾನು ಎಲ್ಲೂ ಟ್ರಾವೆಲೇ ಮಾಡಿರಲಿಲ್ಲ, ತುಂಬ ಬ್ಯುಸಿ ಆಗಿಬಿಟ್ಟಿದ್ದೆ. ಸೊ ಹೆಂಗೋ ಸ್ವಲ್ಪ ಟೈಮ್ ಮಾಡಿಕೊಂಡು ಹಂಗೆ ವ್ಲಾಗ್ ಮಾಡಿ ನೆಮ್ಮದಿಯಾಗಿ ಟ್ರಾವೆಲ್ ಮಾಡ್ಕೊಂಡು ಬರೋಣ ಅಂತ ಬೆಂಗಳೂರು ಸುತ್ತಮುತ್ತ ಪ್ಲೇಸ್ಗಳನ್ನೆಲ್ಲ ನೋಡಿದೆ. ಕಡೆಗೂ ಯಾವುದೋ ಒಂದು ಪ್ಲೇಸ್ ಇಷ್ಟ ಆಯಿತು ನನಗೆ. ಆ ಪ್ಲೇಸ್ಗೆ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಬ್ಯಾಕ್ ಪ್ಯಾಕ್ ಮಾಡಿ ನೆಮ್ಮದಿಯಾಗಿ BMTC ಬಸ್ ಹತ್ಕೊಂಡು ಹೋಗ್ತಾಯಿದ್ದೆ. ಸೊ ನಾನು ಹೋಗ್ತಿರೋ ಪ್ಲೇಸ್ ಬಂದು ಪಿರಮಿಡ್ ವ್ಯಾಲಿ ಅಂತ. ಈ ಜಾಗ ಬೆಂಗಳೂರಿಂದ 30 ಕಿಲೋಮೀಟ್ರ್ ಆಚೆ ಇದೆ. ಒಳ್ಳೆ ಪ್ರಶಾಂತವಾದ ಜಾಗ, ನನಗಂತೂ ತುಂಬ ಇಷ್ಟ ಆಯಿತು. ನಾನು ಇದು ಸರ್ಚ್ ಮಾಡಬೇಕಾದ್ರೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಇಲ್ಲಿಗೆ ಬರೋಕ್ಕೆ ಮಾರ್ಗ ನಾನು BMTC ಬಸ್ಸಲ್ಲಿ ಸಜೆಸ್ಟ್ ಮಾಡ್ತೀನಿ. ಸೊ ಬನಶಂಕರಿಯಿಂದ 213V ಬಸ್ ಹತ್ಕೊಂಡು ಕೆಬ್ಬೆ ದೊಡ್ಡಿ ಅಂತ ಜಾಗದಲ್ಲಿ ಇಳ್ಕೊಂಡ್ರೆ ಅಲ್ಲಿಂದ ಒಂದು 2 ಕಿಲೋಮೀಟ್ರ್ ಆಟೋದಲ್ಲಿ ಒಳಗಡೆ ಹೋದರೆ ನಿಮಗೆ ಈ ಜಾಗ ಸಿಗುತ್ತೆ. ಸೊ ಈ ಥರ ಹೈವೇಲಿ ಬರಬೇಕಾದ್ರೆ ನಿಮಗೆ ಸಮೃದ್ಧಿ ನಾಟಿ ಸ್ಟೈಲ್ ಅಂತ ಹೋಟ್ಲಿದೆ, ಅಲ್ಲಿ ಬೋರ್ಡ್ ಹಾಕಿರ್ತಾರೆ. ಆ ಬೋರ್ಡ್ ಪಕ್ಕನೇ ಒಂದು ರೋಡ್ ಬರುತ್ತೆ. ಆ ರೋಡಲ್ಲಿ ಸ್ಟ್ರೈಟ್ ಹೋಗ್ತಾನೆ ಇದ್ದರೆ 2 ಕಿಲೋಮೀಟ್ರು ನಮಗೆ ಪಿರಮಿಡ್ ವ್ಯಾಲಿ ಸಿಗುತ್ತೆ. ಬನಶಂಕರಿಯಿಂದ ಕನಕಪುರ ಸೈಡ್ ಯಾವ ಬಸ್ ಹೋಗುತ್ತೋ ಹತ್ಕೊಂಡ್ಮೇಲೆ ಈ ಕೆಬ್ಬೆ ದೊಡ್ಡಿ ಗೇಟ್ ಹತ್ರನೇ ಇಳ್ಕೋಬೇಕು. ಸೊ ಇಲ್ಲಿ ಇಳ್ಕೊಂಡ್ರೆ ಕರೆಕ್ಟಾಗಿ ಇಲ್ಲಿಂದ ಈ ರೋಡ್ ಕಾಣಿಸ್ತಾ ಇದೆಯಲ್ಲ, ಇಲ್ಲೇ ಬೋರ್ಡ್ ಹಾಕಿರ್ತಾರೆ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ ಅಂತ. ಸೊ ಇಲ್ಲಿಂದ ಡೈರೆಕ್ಟ್ 2 ಕಿಲೋಮೀಟರ್ಸ್ಗೆ ಹೋದರೆ ನಿಮಗೆ ಪಿರಮಿಡ್ ವ್ಯಾಲಿ ಸಿಗುತ್ತೆ. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ದ ಚಾನಲ್ ಮೌರ್ಯ ದಿ ಪ್ರವಾಸಿಗ. ಎಷ್ಟೋ ದಿನಗಳಾದಮೇಲೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ, ಟ್ರಾವೆಲಿಂಗ್ ವಿಡಿಯೋ. ಎಷ್ಟೋ ದಿನಗಳಾಗೋಯಿತು, ಕಡೆಗೂ ಟೈಮ್ ಸಿಕ್ತು, ನೆಮ್ಮದಿಯಾಗಿ ಬಸ್ ಹತ್ಕೊಂಡು ಬಂದುಬಿಟ್ಟೆ. ಸೊ ಇವತ್ತಿನ ಜಾಗ ಬಂದು ಪಿರಮಿಡ್ ವ್ಯಾಲಿ. ಇದು ನಮ್ಮ ಕನಕಪುರ ರೋಡಲ್ಲೇ ಇರೋದು. ಸೊ ಬೆಂಗಳೂರಿಂದ 30 ಕಿಲೋಮೀಟರ್ ಆಚೆ ಇದೆ. ಇವತ್ತು ಅಲ್ಲಿಗೆ ಹೋಗ್ತಾಯಿದ್ದೀನಿ. ಆದರೆ ಇಲ್ಲಿಂದ ಹೋಗೋದಕ್ಕೆ 2 ಕಿಲೋಮೀಟ್ರ್ ಇದೆ. ಬಟ್ ಯಾವುದೂ ಆಟೋಗಳು ಸಿಗ್ತಾಯಿಲ್ಲ. ಒಂದು 10 ನಿಮಿಷ ಕಾಯೋಣ, ಆಮೇಲೆ ಯಾವುದೂ ಸಿಕ್ಕಿಲ್ಲ ಅಂದರೆ ನಡ್ಕೊಂಡೇ ಹೋಗೋಣ. ಇನ್ನೇನು ಮಾಡೋಕ್ಕಾಗುತ್ತೆ ಅಲ್ವಾ. ಲೆಟ್ಸ್ ವೈಟ್ ಫಾರ್ 10 ಮಿನಿಟ್ಸ್. ಚೆನ್ನಾಗಿದೆ ಜಾಗ. ಆ ಖಾಲಿ ಜಮೀನುಗಳು, ಮಧ್ಯ ಒಂದು ರೋಡು, ಕ್ರೇಜಿ ಆಗಿದೆ. ನೈಟ್ ಹೊತ್ತಂತೂ ಓಡಾಡೋಕ್ಕೆ ಆಗಲ್ಲ ಇಲ್ಲಿ. ಬಟ್ ಆದರೂ ತುಂಬ ಬಿಸಿಲಿದೆ. ಈ ಥರ ನೆಮ್ಮದಿಯಾಗಿ ಅವಾಗ ಸೋಲೋ ಟ್ರಾವೆಲಿಂಗ್ ಮಾಡ್ತಾಯಿದ್ರೆ ಅವಾಗ ಇದೇ ಥರ ನೆಮ್ಮದಿಯಾಗಿ ಸೋಲೋ ಟ್ರಾವೆಲಿಂಗ್ ಮಾಡ್ತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಆರಾಮಾಗಿ ನೆಮ್ಮದಿಯಾಗಿರ್ಬೋದು ಲೈಫಲ್ಲಿ. ದೇವರಾದ್ರು. ಸೊ ಇಲ್ಲೇ ಆರಾಮಾಗಿ ಇಲ್ಲೇ. ಸೊ ಬೆಂಗಳೂರು ಚೆನ್ನಾಗಿದೆ ಬ್ರೋ ಊರು. ಬಟ್ ನಮ್ಗೆ ಗೊತ್ತೇ ಇರಲ್ಲ ಈ ಥರ ಪಿರಮಿಡ್ ವ್ಯಾಲಿ ಅಂತ ಒಂದು ಮೆಡಿಕೇಷನ್ ಸೆಂಟರ್ ಇದೆ. ಹಾಂ, ಸೊ ವಿಸಿಟರ್ಸ್ ಆಗ್ತೀರಾ ಬರ್ತಾರಾ? ಅದಕ್ಕೆ ನಾನು ವಿಡಿಯೋಸಲ್ಲೇ ಬಂದು ಚೆನ್ನಾಗಿ ಕ್ಯಾಪ್ಚರ್ ಮಾಡ್ಬೋದು. ನೋಡೋಣ ಹೇಗಿರುತ್ತೆ. ಹೌದು, ಹುಟ್ಟಿದ್ದು ಬೆಳೆದಿದ್ದು ಬದುಕ್ತಾ ಇರೋದು ಎಲ್ಲ ಬ್ಯಾಂಗ್ಳೂರೇ. ಗೊತ್ತೇ ಇಲ್ಲ ನನಗೆ. ರೀಸೆಂಟಾಗಿ ಯಾರೋ ಸ್ಕ್ರೋಲ್ ಮಾಡಬೇಕಾದ್ರೆ ಹಂಗೆ ಸಿಕ್ತು, ಮತ್ತು ಕೆಲವೊಬ್ರು ಹೇಳಿದ್ರು ಚೆನ್ನಾಗಿದೆ ಅಂತ. ಸೊ ನಿಮ್ಗೆ ಫಸ್ಟ್ ಟೈಮ್ ನೀವು? ಇಲ್ಲ, ಒಂದ್ಸಲಿ ನಾನು ಹೋಗಿದ್ದೆ, ಬಟ್ 5-6 ಇಯರ್ಸ್ ಬ್ಯಾಕ್ ಹೋಗಿದ್ದಿತ್ತು. ಸೊ ನೈಸ್. ಆ ಕಾರ್ಪೊರೇಟ್ ಕಂಪ್ನಿ ಪ್ರೆಷರ್ ತಡೆಯೋಕ್ಕಾಗ್ದೇ ಇಬ್ಬರು ಕೂಡ ಒಂದು ಮೆಡಿಟೇಷನ್ ಮಾಡೋಣ ಚೆನ್ನಾಗಿ ಅಂತ ಬರ್ತಾ ಇರೋದು. ಪ್ಲೇಸ್ ತುಂಬ ಚೆನ್ನಾಗಿದೆ, ತುಂಬ ಪೀಸ್ ಆಗಿರುತ್ತೆ, ತುಂಬ ಕೂಲಾಗಿದೆ, ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಾವು ಸ್ವಲ್ಪ ಹೋಗಿರೋದ್ರಿಂದ ನೀವು ಬೆಂಗಳೂರು ಇಟ್ಕೊಂಡು ಬರ್ತೀನಿ ಅಂತ
ಗೊತ್ತಿಲ್ಲ ನನಗೆ. ಆರ್ಟ್ ಆಫ್ ಲಿವಿಂಗ್ ಹೋಗ್ತೀನಿ ಅದು. ಆರ್ಟ್ ಆಫ್ ಲಿವಿಂಗ್ ನೋಡಿ ಬರಬೇಕಾದ್ರೆ ಎಂಟ್ರೆನ್ಸ್ ನೋಡಿದೆ ಅಷ್ಟೇ, ಬಟ್ ಹೋಗಿಲ್ಲ ಇದುವರೆಗೂ. ಅಲ್ಲೂ ಇದೇ ಥರನೇ ಹ್ಞೂ ತುಂಬ ಚೆನ್ನಾಗಿದೆ. ಹ್ಞೂ ಅಲ್ಲೂ ಹೋಗ್ತಿದ್ದೀವಿ. ಸೊ ಬೇರೆ ಎಲ್ಲೆಲ್ಲರೂ ಹೋಗಿ ನಿಯರ್ ಬೈ ಬೆಂಗಳೂರು? ಮತ್ತೆ ಹೋಗಿದ್ದೀವಿ ತುಂಬ ಕಡೆ. ಹ್ಞೂ ನಂದಿ ಹಿಲ್ಸು ಅದಕ್ಕೆಲ್ಲ ಹೋಗಿದ್ದೀವಿ. ಇಶಾ ಫೌಂಡೇಶನು. ಹಾಂ, ಈಶಾ ಫೌಂಡೇಶನ್ ಹೋಗಿದ್ದೀವಿ. ಓಕೆ. ಬಿಟ್ಟರೆ ಇದಕ್ಕೆಲ್ಲ ಹೋಗಿದ್ದೀವಿ, ರೆಸಾರ್ಟ್ಸ್ಗೆಲ್ಲ ಹೋಗಿದ್ದೀವಿ. ಕನಕಪುರ ಹತ್ರ ಒಂದು ರೆಸಾರ್ಟಿಗೆ ಹೋಗಿದ್ದೀವಿ, ಆಫೀಸ್ ಹತ್ರ ಹೋಗಿದ್ದೀವಿ ಅಷ್ಟೇ. ನೀವು ಬೇರೆ ಎಲ್ಲ ಎಕ್ಸ್ಪ್ಲೋರ್ ಮಾಡಿದ್ದೀರಾ? ಹಾಂ, ಎಷ್ಟೊಂದು ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ನನ್ನ ಚಾನಲ್ ರೀಸೆಂಟಾಗಿ ಸ್ಟಾರ್ಟ್ ಮಾಡಿರೋದು ಡಿಸೆಂಬರಿಂದ. ಫಸ್ಟ್ ವಿಡಿಯೋ ಕುಮಾರ ಪರ್ವತ, ಅದಕ್ಕಿಂತ ಮುಂಚೆ ಬೇರೆ ಕಡೆ ಎಷ್ಟೊಂದು ಟ್ರಾವೆಲ್ ಮಾಡಿದ್ದೀನಿ. ಫಸ್ಟ್ ಕುಮಾರ ಪರ್ವತ ವೀಡಿಯೋಸ್ ಇದೆ, ಆಮೇಲೆ ನಾಗಮಲೆ ಟ್ರಾವೆಲಿಂಗ್ ಮಾಡಿದ್ದೀವಿ. ದೆನ್ ಇನ್ನೂ ಎಷ್ಟೊಂದು ಕಡೆ ಮಾಡಿದ್ದೀನಿ. ನಮ್ಮ ಚಾನಲ್ ಸಿಗುತ್ತೆ. ಓಕೆ. ಚಾನಲ್ ಮೌರ್ಯಾದಿ ಪ್ರವಾಸಿಕ ಅಂತ ಓಕೆ. ರೀಸೆಂಟಾಗಿ ಸ್ಟಾರ್ಟ್ ಮಾಡಿರೋದು. ಯಾರೂ ಅಷ್ಟು ಸಬ್ಸ್ಕ್ರೈಬರ್ಸ್ ಇಲ್ಲ. ಸೊ ಕಂಟೆಂಟ್ ಮಾಡ್ತಾ ಇದ್ದೀನಿ, ಮುಂದೆ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಅಂತ ಒಂದು ನಂಬಿಕೆ ಇದೆ. ಕಡೆಗೂ ಬಂದಾಯಿತು ಈ ಪಿರಮಿಡ್ ವ್ಯಾಲಿಗೆ. ಮೈತ್ರಿಯ ಬುದ್ಧ ವಿಶ್ವಾಲಯಂ. ಎಷ್ಟು ಚೆನ್ನಾಗಿದೆ ನೋಡಿ ಹೆಸರು. ಬ್ಯೂಟಿಫುಲ್. ಸರ್ ಟಿಕೆಟ್ ತೊಗೋಬೇಕಾ ಇಲ್ಲಿ? ಎಂಟ್ರಿ. ಓಕೆ, ಎಂಟ್ರಿ ಮಾಡಬೇಕಂತ ಇಲ್ಲಿ. ಓಕೆ ಸರ್, ಥ್ಯಾಂಕ್ ಯು. ಹೇಗೋ ನಮ್ಮ ಡೀಟೇಲ್ಸ್ನ ಅಪ್ಡೇಟ್ ಮಾಡಿ ಇಲ್ಲಿಂದ ಚೆಕ್-ಇನ್ ಆದ್ವಿ. ಬ್ಯೂಟಿಫುಲ್ ಆಗಿದೆ, ಸಕ್ಕತ್ತಾಗಿದೆ ಪ್ಲೇಸ್. ನೋಡಿ ತೋರಿಸ್ತೇನೆ. ನನಗನ್ಸೋ ಹಾಗೆ ಇದು ತುಂಬ ದೊಡ್ಡದು ಅನಿಸುತ್ತೆ. ಮೆಡಿಟೇಷನ್ ಪಾಯಿಂಟ್, ಟ್ರೆಕ್ಕಿಂಗ್ ಪಾಯಿಂಟ್, ಝೆನ್ ಗಾರ್ಡನ್, ಬುಕ್ ಸ್ಪೇಸ್, ಮೈತ್ರಿಯ ಬುದ್ಧ ಮೆಗಾ ಪಿರಮಿಡ್, ವೆಜಿಟೇರಿಯನ್ ವರ್ಲ್ಡ್ ಕೆಫೆ, ರಿಲ್ಯಾಕ್ಸೇಷನ್ ಪಾಯಿಂಟ್, ವಿಸ್ಡಮ್ ಪಾಯಿಂಟ್, ತಪಸ್ಥಳಿ, ಸೋಕ್ರೆಟ್ಸ್ ಲೈಬ್ರರಿ, ಓಶೋ ವಿ ಪಾಯಿಂಟ್ ಪಿರಮಿಡ್, ಆರ್ಗ್ಯಾನಿಕ್ ಫಾರ್ಮ್, ವಿ ಪಾಯಿಂಟ್ ಅನಾದಾನ, ಕಬೀರ್ ಭವನ್, ಗೋಶಾಲಾ ಪೂಲ್, ಅಡ್ವೆಂಚರ್ ಝೋನ್. ತುಂಬ ಇದೆ, ನೋಡೋಣ, ಎಕ್ಸ್ಪ್ಲೋರ್ ಮಾಡೋಣ, ಬಿಡೋದು ಬೇಡ ಯಾವುದನ್ನು. ಕಮ್ ಆನ್. ನನಗಂತೂ ತುಂಬ ಇಷ್ಟ ಆಯಿತು ಪ್ಲೇಸ್, ತುಂಬ ಚೆನ್ನಾಗಿದೆ. ಎಂಟ್ರೆನ್ಸೆಲ್ಲ ಈ ರೇಂಜ್ಗಿದೆ ಅಂದರೆ ಇನ್ನು ಒಳಗಡೆ ಹೋದ್ಮೇಲೆ ಇನ್ನು ಯಾವ ರೇಂಜ್ಗಿರಲ್ಲ. ಲೆಟ್ಸಿ ನೋಡೋಣ. ಸ್ಟಾರ್ಟಿಂಗ್ ಹೀಗೆ ನೆಡ್ಕೊಂಬರ್ಬೇಕಾದ್ರೆ ನಮಗೊಂದು ಒಳ್ಳೆ ಸಣ್ಣ ಕೊಳ ಸಿಗುತ್ತೆ. ಇಲ್ಲಿ ಬೋಟಿಂಗು, ಕಯಾಕಿಂಗು ಎಲ್ಲ ಆ್ಯಕ್ಟಿವಿಟೀಸ್ಗಳಿರುತ್ತೆ. ಸೊ ಈ ಒಳ್ಳೆ ಬಿಸಿಲಲ್ಲಿ ನೆಮ್ಮದಿಯಾಗಿರಬೇಕು, ಇಲ್ಲಿ ತಂಪಾಗಿ ಕೂಲಾಗಿರಬೇಕು ಅಂದರೆ ಇದನ್ನು ನಾವು ಟ್ರೈ ಮಾಡಲೇಬೇಕು. ನೀವು ಬಂದಾಗಲೂ ಕೂಡ ಇದನ್ನು ಟ್ರೈ ಮಾಡಿ. ಜಸ್ಟ್
100 ರೂಪೀಸ್ ಇರುತ್ತೆ, ಅಷ್ಟೊಂದು ಎಕ್ಸ್ಪೆನ್ಸಿವ್ ಆಗಿರಲ್ಲ. ಓಕೆ ಸರ್, ಹೆಂಗೆ ಸರ್ ಟಿಕೆಟು ಕ್ಯಾಯಾಕಿಂಗ್ಗೆ? सर पैडल बोट के 400 ಹಾಂ, kayaking के 200 200 ಓಕೆ, 20 मिनट 20 ಮಿನಿಟ್ಸ್. ಓಕೆ ಸರ್, ಓಕೆ, ಒಂದು ಟಿಕೆಟ್ ಕೊಡಿ. ಈ ಪ್ಲೇಸ್ ಒಂದು ಸಖತ್ ಬ್ಯೂಟಿಫುಲ್ ಆಗಿದೆ. ಕಯಾಕಿಂಗ್ಗೆ ಪರ್ ಪರ್ಸನ್ 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ಬಂದಾಗ ಇಲ್ಲಿ ಬರ್ಬೋದು ಕಯಾಕಿಂಗ್ಗೆ. ಬ್ಯೂಟಿಫುಲ್ ಆಗಿದೆ, ಒಳ್ಳೆ ನೇಚರ್ ಮಧ್ಯೆ ಒಂದು ಒಳ್ಳೆ ಸಣ್ಣ ಕೊಳ ಅಂತ ಹೇಳ್ಬೋದು ಇದನ್ನು. ಬಟ್ ಚೆನ್ನಾಗಿದೆ. ನಾನು ಕೇಳಿದಾಗೆ ಡೆಪ್ತ್ ಒಂದು 10 ಫೀಟ್ ಏನೋ ಇದೆಯಂತೆ. ಬಟ್ ಸೇಫ್ಟಿ ಜಾಕೆಟ್ಸ್ ಮತ್ತು ಎಲ್ಲ ಸೇಫ್ಟಿಯಾಗಿ ನೋಡ್ಕೊಳ್ತಾ ಇದ್ದಾರೆ ಇಲ್ಲಿ. ನೋ ಇಶ್ಯೂಸ್, ಚೆನ್ನಾಗಿದೆ. ಸೊ ಬಂದಾಗ ಇಲ್ಲಿ ಬರ್ಬೋದು ನೀವು ಕಯಾಕಿಂಗ್ಗೆ. 20 ಮಿನಿಟ್ಸ್ಗೆ 100 ರೂಪೀಸ್ ಪರ್ ಪರ್ಸನ್. ಚೆನ್ನಾಗಿರುತ್ತೆ. ಸೊ ಇಂಥ ಬಿಸಿಲಲ್ಲಿ ಇಂಥ ನೇಚರ್ ಮಧ್ಯೆ ಈ ಥರ ಒಂದು ಕಯಾಕಿಂಗ್ ಮಾಡೋದೇ ಒಂದು ಸಖತ್ ಬ್ಯೂಟಿಫುಲ್. ಸೊ ನಾನು ಇವತ್ತು ವೀಕ್ ಡೇಸಲ್ಲಿ ಬಂದಿದ್ದೀನಿ. ವೀಕ್ ಡೇಸಲ್ಲಿ ಬಂದರೆ ಜನ ಅಷ್ಟಿರಲ್ಲ, ಚೆನ್ನಾಗಿರುತ್ತೆ, ನೆಮ್ಮದಿಯಾಗಿ ಪೀಸ್ ಆಗಿರುತ್ತೆ ಅಂತ. ವೀಕ್ ಡೇಸಲ್ಲಿ ಬರೋದಕ್ಕೆ ನಾನು ಸಜೆಸ್ಟ್ ಮಾಡ್ತೀನಿ. ಆದಷ್ಟು ವೀಕ್ ಡೇಸಲ್ಲೇ ಬನ್ನಿ. ವೀಕೆಂಡಲ್ಲಿ ಬಂದರೆ ಜನ ಸಾಗರ ತುಂಬ ಇರ್ತಾರೆ ಜನ. ಆವಾಗ ಅಷ್ಟು ನೋಡೋಕ್ಕಾಗಲ್ಲ, ಅಷ್ಟು ಎಂಜಾಯ್ ಮಾಡೋಕ್ಕಾಗಲ್ಲ, ನೆಮ್ಮದಿಯಾಗಿರೋದಕ್ಕಾಗಲ್ಲ. ಸೊ ಇಟ್ಸ್ ಬೆಸ್ಟ್ ಟು ಕಮ್ ಆನ್ ವೀಕ್ ಡೇಸ್ ಗೈಸ್. ಇಂಥ ಒಳ್ಳೆ ನೇಚರ್ ಮಧ್ಯೆ ಹಿಂಗೆ ಒಳ್ಳೆ ಕಯಾಕಿಂಗು ಬ್ಯೂಟಿಫುಲ್, ಚೆನ್ನಾಗಿದೆ. ಅವಾಗವಾಗ ನೀವುಗಳು ಕೂಡ ಇದೇ ಥರ ಸೋಲೋ ಟ್ರಾವೆಲ್ ಮಾಡ್ತಾಯಿರಿ ಒಂದೊಂದು ಪ್ಲೇಸ್ಗೆ. ಬೆಂಗಳೂರು ಸರೌಂಡಿಂಗ್ ತುಂಬ ಒಳ್ಳೊಳ್ಳೆ ಪ್ಲೇಸ್ಗಳಿರ್ತವೆ, ಬಟ್ ನಮಗೆ ಗೊತ್ತಿರಲ್ಲ ಅಷ್ಟೇ. ಆರಾಮಾಗಿ ಒಬ್ಬರೇ ಬನ್ನಿ, ಒಬ್ಬರೇ ಹೋಗ್ತಾಯಿರಿ. ಅಷ್ಟು ಬ್ಯೂಟಿಫುಲ್ ಆಗಿದೆ ಗೊತ್ತಾ, ಸಖತ್ತಾಗಿದೆ. ನಿಜ ಹೇಳ್ಬೇಕಂದ್ರೆ ಈ ಕಯಾಕಿಂಗ್ ಮಾಡಬೇಕಾದ್ರೆ ಯಾರೂ ಇಲ್ಲ ನನ್ನ ಜೊತೆ, ನಾನು ಒಬ್ಬನೇ ಕಯಾಕಿಂಗ್ ಮಾಡ್ತಾ ಇರೋದು. ದಿಸ್ ಈಸ್ ಕ್ರೇಜಿ. ನನಗೆ ಈ ಥರ ಇಷ್ಟ ನಿಜ ಹೇಳ್ಬೇಕಂದ್ರೆ. ಈಗ ತಾನೇ ನಮ್ಮಮ್ಮ ಫೋನ್ ಮಾಡಿದರು, ಬೈತಾಯಿದ್ರು ನನಗೆ, ನೀನು ಒಬ್ಬೊಬ್ಬನೇ ಹಿಂಗೆ ಹೋಗ್ತೀಯ ಇಷ್ಟ ಒಳ್ಳೊಳ್ಳೆ ಪ್ಲೇಸ್ಗಳಿಗೆ, ನಮ್ಗಳನ್ನೆಲ್ಲ ಕರ್ಕೊಂಡೋಗಲ್ಲ ಅಂತ. ಸೊ ನೆಕ್ಸ್ಟ್ ಟೈಮ್ ನಾವು ಅಮ್ಮನ ಕರ್ಕೊಬರ್ಬೇಕಿಲ್ಲಿ. ಬ್ಯೂಟಿಫುಲ್ ಆಗಿದೆ. ಈ ಬೋಟಿಂಗ್ ಮಾಡ್ಬೇಕಾದ್ರೆ ನಾವು ಆ ಪಿರಮಿಡ್ ಕೂಡ ಕಾಣಿಸುತ್ತೆ, ಆ ಪಿರಮಿಡು ನೋಡ್ಬೋದು ಇಲ್ಲಿಂದ. ಚೆನ್ನಾಗಿದೆ, ಬ್ಯೂಟಿಫುಲ್. ಒಳ್ಳೆ ಒಂದು 10 ಫೀಟ್ ಏನೋ ಇದೆಯಂತೆ ಡೆಪ್ತ್ ಕೆಳಗಡೆ. ಬಟ್ ಸೇಫಾಗಿರ್ಬೇಕು ನಾವು ಮೈನಾಗಿ. ಸೊ ಮತ್ತೆ ಸಿಗ್ತೀನಿ. ಈ ಬೋಟ್ ಯಾಕೋ ಸಿಗಾಕೊಂಡಿದೆ ಮಧ್ಯದಲ್ಲಿ. ಈ ಬಿಸಿಲಲ್ಲಿ ಒಳ್ಳೆ ಕಯಾಕಿಂಗ್ ಮಾಡಿಕೊಂಡು ಬರ್ತಾಯಿದ್ದೀನಿ ಈಗ. ಸಕ್ಕತ್ತಾಗಿತ್ತು ಮಾತ್ರ ಕಯಾಕಿಂಗ್ ಮಾತ್ರ ಇಲ್ಲಿ ಈ ಪ್ಲೇಸಲ್ಲಿ. ಎಷ್ಟು ಕೂಲ್ ಅನಿಸ್ತದೆ ಗೊತ್ತಾ ಆ ನೀರಿಂದ ಆಚೆ ಬಂದಮೇಲೆ. ಕ್ರೇಜಿ. ಇಲ್ಲಿ ಇನ್ನೊಂದು ಎಷ್ಟೊಂದು ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ಗಳಿದೆಯಂತೆ. ನೋಡೋಣ, ಟ್ರೈ ಮಾಡೋಣ, ಎಲ್ಲ ಆಡೋಣ ಪಾಸಿಬಲ್ ಸಿಕ್ಕಿದ್ರೆ. ಪ್ಲೇಸ್ ಮಾತ್ರ ತುಂಬ ಪೀಸಾಗಿದೆ. ಈ ಕಾರ್ಪೊರೇಟ್ ಕಂಪ್ನಿಲಿ ತುಂಬ ಕೆಲಸ ಮಾಡಿಬಿಟ್ಟು ಸೈಕಾಗಿ ಅಷ್ಟು ಸ್ಟ್ರೆಸ್ಗಳಲ್ಲಿ ಒಳಗಾದವರು ದಯವಿಟ್ಟು ಇಂಥ ಜಾಗಗಳಿಗೆ, ಇಂಥ ಮೆಡಿಟೇಷನ್ ಕೇರ್ಗಳಿಗೆ ಬನ್ನಿ. ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಧ್ಯಾನ ಮಾಡಿ ಪೀಸ್ ಆರಾಮಾಗಿರ್ಬೋದು. ಇಲ್ಲಿ ಯಾವ ತೊಂದರೆನೂ ಇರೋಲ್ಲ. ಜೊತೆಗೆ ಇಲ್ಲಿ ಎಷ್ಟೊಂದು ರೆಸ್ಟೋರೆಂಟ್ಸ್ಗಳಿದೆ. ತಿನ್ನೋಕ್ಕೇನು ಕೊರತೆ ಇಲ್ಲ, ಕುಡಿಯೋಕ್ಕೇನು ತೊಂದರೆನೂ ಇಲ್ಲ. ಬಟ್ ನಾವು ಎಕ್ಸ್ಪ್ಲೋರ್ ಮಾಡಬೇಕಷ್ಟೇ.
ನೋಡೋಣ ಮತ್ತು ನೆಕ್ಸ್ಟ್ ಯಾವ ಪ್ಲೇಸ್ ಇದೆ ಸರೌಂಡಿಂಗ್ ಅಂತ. ಇಲ್ಲಿ ಯಾವುದೋ ಬುದ್ಧ ಸ್ಟ್ಯಾಚು ಕಾಣಿಸ್ತಾ ಇದೆ. ಬುದ್ಧ ಸ್ಟ್ಯಾಚು ಹಿಂದೆಗಡೆ ಪಿರಮಿಡ್ ಇದೆ. ಲೆಟ್ಸ್ ಸಿ, ಇದೇ ಪಿರಮಿಡ್ ವ್ಯಾಲಿ ಆ್ಯಕ್ಚುಲಿ. ಬಂದು ಇಲ್ಲಿ ಹೋಗೋಣ, ಚೆನ್ನಾಗಿರುತ್ತೆ. ಎಷ್ಟು ಕ್ರೇಜಿಯಾಗಿದೆ ಪ್ಲೇಸ್, ಮಾತ್ರ ಸಖತ್ತಾಗಿದೆ. ನಂಗೆ ತುಂಬ ಇಷ್ಟ ಆಯಿತು. ಸೈಲೆನ್ಸ್ ಪ್ಲೀಸ್, ಸೈಲೆನ್ಸ್ ಆಗಿರಬೇಕು. ಅಂದರೆ ಮೆಡಿಟೇಷನ್ಸ್ ಮಾಡ್ತಾ ಇರ್ತಾರೆ ಎಷ್ಟೊಂದು ಜನ. ಸೈಲೆನ್ಸ್ ಆಗಿರಬೇಕು, ಮೆಡಿಟೇಷನ್ ಮಾಡ್ತಾ ಇರ್ತಾರೆ ಎಷ್ಟೊಂದು ಜನ. ಲೆಟ್ಸ್ ಬಿ ಸೈಲೆನ್ಸ್. ಬೆಂಗಳೂರು ಸುತ್ತಮುತ್ತ ಇಂಥ ಒಳ್ಳೆ ಬ್ಯೂಟಿಫುಲ್ ಪ್ಲೇಸಸ್ಗಳಿದೆ ಅಂತ ತಿಳ್ಕೊಂಡ್ಮೇಲೆ ಸುಮ್ಮನೆ ತಿಳ್ಕೊಂಡಿರಬಾರ್ದು. ಅಲ್ಲಿ ಹೋಗಿ ಒಂದು ವಿಸಿಟ್ ಹಾಕ್ಬಿಟ್ಟು ನೆಮ್ಮದಿಯಾಗಿ ಎಂಜಾಯ್ ಮಾಡಿಕೊಂಡು ವಾಪಸ್ ಬರಬೇಕು. ಸೊ ಈ ಪ್ಲೇಸ್ ಪಿರಮಿಡ್ ವ್ಯಾಲಿಗೆ ಫ್ರೀ ಆಫ್ ಚಾರ್ಜ್, ಏನಷ್ಟು ಯಾವ ಟಿಕೆಟ್ ಪ್ರೈಸು ಇಲ್ಲ, ಏನೂ ಇಲ್ಲ. ನೆಮ್ಮದಿಯಾಗಿ ಹೋಗಿ ಮೆಡಿಟೇಷನ್ ಮಾಡಿಕೊಂಡು ಪ್ರಕೃತಿ ಮಧ್ಯದಲ್ಲಿ ಆರಾಮಾಗಿದ್ದುಬಿಟ್ಟು ನೆಮ್ಮದಿಯಾಗಿ ಬರ್ಬೋದು. ಇಟ್ಸ್ ಅ ಬೆಸ್ಟ್ ಬಡ್ಜೆಟ್ ಫ್ರೆಂಡ್ಲಿ ಡೇ ಔಟಿಂಗ್ ಪ್ಯಾಕೇಜ್ ನಿಯರ್ ಬೈ ಬೆಂಗಳೂರು. ಈ ಬುದ್ಧ ಸ್ಟ್ಯಾಚು ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡಿ. ಈ ಬುದ್ಧ ಸ್ಟ್ಯಾಚು ಹಿಂದೆಗಡೆನೇ ಪಿರಮಿಡ್ ಇದೆ, ಅದನ್ನೇ ಪಿರಮಿಡ್ ವ್ಯಾಲಿ ಅಂತಾರೆ. ಬಟ್ ಈ ಐಕಾನಿಕ್ ಬುದ್ಧ ಸ್ಟ್ಯಾಚು ಮಾತ್ರ ಕ್ರೇಜಿ ಆಗಿದೆ. ಇದನ್ನು ನೋಡ್ತಾ ಇದ್ರೇ ನನಗೆ ಮೆಡಿಟೇಟ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಮಾಡೋಣ, ಆ ಒಳಗಡೆ ಪಿರಮಿಡ್ ವ್ಯಾಲಿ ಒಳಗಡೆ ಹೋಗಿ ಮೆಡಿಟೇಟ್ ಮಾಡೋಣ. ಹಾಗೆ ಸ್ಟ್ಯಾಚುವಿಂದ ರೈಟ್ ಟರ್ನ್ ಆಗಿದ ತಕ್ಷಣ ಯಾವುದೋ ಒಂದು ದೊಡ್ಡ ಹುತ್ತದ ಥರ ಏನೋ ಕಾಣಿಸ್ತು. ಬಟ್ ಒಂಥರ ಚೆನ್ನಾಗಿದೆ ಈ ಹುತ್ತ ನೋಡೋದಕ್ಕೂ. ಇದೆಲ್ಲ ನೋಡೋಕ್ಕೆ ಒಂಥರ ಅಲ್ವಾ, ನೈಸ್, ಚೆನ್ನಾಗಿದೆ. ಆ ಹುತ್ತದಿಂದ ಹಂಗೆ ಮುಂದೆ ಬಂದು ನೋಡಿದ್ರೆ ನನ್ನ ಫೇವ್ರೆಟ್ ಹಣ್ಣಿನ ಮರ ಇತ್ತು ಇಲ್ಲಿ. ನನ್ನ ಫೇವ್ರೆಟ್ ಹಣ್ಣು ಯಾವುದು ಗೊತ್ತಾ? ಇದೆ ಹಲಸಿನ ಹಣ್ಣು. ಅಲ್ಲಿ ಯಾರಾದರೂ ಸೆಕ್ಯೂರಿಟಿ ಏನಾದರೂ ಇರಲಿಲ್ಲ ಅಂದಿದ್ರೆ ಈ ಥರದೊಂದು ಹಣ್ಣನ್ನು ಕಿತ್ಕೊಂಡು ಬ್ಯಾಗ್ ಒಳಗಡೆ ಹಾಕ್ಕೊಂಡು ಹಂಗೆ ಮನೆಗೆ ಹೊರಟೋಗ್ತಿದ್ದೆ. ಬಟ್ ಹಂಗೆಲ್ಲ ಮಾಡೋಕ್ಕೆ ಬಿಡೋಲ್ಲ ಸೆಕ್ಯೂರಿಟಿ ಇದ್ದಾರೆ, ಇಲ್ಲ ಅಂದರೆ ಬಿಡ್ತಿರ್ಲಿಲ್ಲ. ನೋಡಿ ಎಷ್ಟು ಸಖತ್ತಾಗಿಬಿಟ್ಟಿದೆ ಹಲಸಿನ ಹಣ್ಣು. ಇದನ್ನು ನೋಡೋಕ್ಕೆ ಒಂಥರ ಅಷ್ಟು ಚೆನ್ನಾಗಿರುತ್ತೆ. ಕೆಲವೊಂದು ಕಾಯಿಗಳಿದ್ವು, ಹಣ್ಣುಗಳೆಲ್ಲ ಟಾಪಲ್ಲಿದ್ವು. ಬ್ಯೂಟಿಫುಲ್. ಲಿಸನ್ ಟು ದ ಸೈಲೆನ್ಸ್, ಇಟ್ ಹ್ಯಾಸ್ ಸೋ ಮಚ್ ಟು ಸೇ. ಸೈಲೆನ್ಸ್ ಪ್ಲೀಸ್. ಈ ಸೈಲೆನ್ಸ್ಗೆ ಎಷ್ಟು ಪವರ್ ಇದೆ ಅಂತ ಗೊತ್ತಾಯಿತು ನನಗೆ. ಅಂದರೆ ತುಂಬಾ ಪವರ್ ಇದೆ ಸೈಲೆನ್ಸ್ಗೆ. ನಾವೆಷ್ಟೇ ಅರ್ಚಿ ಕಿರ್ಚಿ ಮಾತಾಡಿದ್ರೂ ಕೂಡ ಆ ಸೈಲೆನ್ಸ್ಗಿರೋ ಪವರ್ ಮುಂದೆ ಯಾರು ಏನೂ ಅಲ್ಲ. ಅದನ್ನು ನನಗೆ ಈ ಪಿರಮಿಡ್ ವ್ಯಾಲಿ ಒಳಗಡೆ ಹೋಗಿ ಮೆಡಿಟೇಟ್ ಮಾಡಿದ ಮೇಲೇ ನನಗೆ ಗೊತ್ತಾಗಿದ್ದು. ಸೊ ನಿಮಗೂ ಸೈಲೆನ್ಸ್ ಪವರ್ ಏನು ಅಂತ ಗೊತ್ತಾಗಬೇಕು ಅಂದರೆ ಈ ಥರ ಒಂದು ಒಳ್ಳೆ ಮೆಡಿಟೇಷನ್ ಕೇರಿಗೆ ಬಂದು ಅಲ್ಲಿ ಮೆಡಿಟೇಟ್ ಮಾಡಿ ನೆಮ್ಮದಿಯಾಗಿ ಸೈಲೆನ್ಸ್ನ ಪವರ್ ಏನಂತ ತಿಳ್ಕೊಳ್ಳಿ. ಈ ಪಿರಮಿಡ್ ವ್ಯಾಲಿಗೆ ಎಂಟ್ರಿ ಆಗ್ತಿದ್ದೀವಿ ಅಂತ ಅಂದಮೇಲೆ ಫಸ್ಟು ನಮ್ಮ ಫೋನ್ನ ಸ್ವಿಚ್ ಆಫ್ ಮಾಡಿ ಆಮೇಲೆ ಎಂಟರ್ ಆಗಬೇಕು. ಎಂಟರ್ ಆಗಿದ ತಕ್ಷಣ ಈ ಥರದೊಂದು ಬುದ್ಧ ಸ್ಟ್ಯಾಚು ಸಿಗುತ್ತೆ. ಎಷ್ಟು ಪೀಸ್ ಅನಿಸುತ್ತೆ ಅಂದರೆ ಈ ಸ್ಟ್ಯಾಚುನ ನೋಡ್ತಾ ಇದ್ರೆ ಅಷ್ಟು ಸೈಲೆನ್ಸ್ ಪೀಸ್ ಇರುತ್ತೆ ಒಳಗಡೆ. ಸೊ ಇಲ್ಲಿಂದ ಮೇಲ್ಗಡೆ ಹತ್ಕೊಂಡು ಹೋಗಬೇಕು. ಇಲ್ಲಿಂದ ಹತ್ಕೊಂಡು ಹೋದ್ಮೇಲೆ ನಮಗೆ ಒಂದು ದೊಡ್ಡ ಹಾಲ್ ಸಿಗುತ್ತೆ, ಅಲ್ಲಿ ಕೂತ್ಕೊಂಡು ನಾವು ಮೆಡಿಟೇಟ್ ಮಾಡಬೇಕು. ಇಟ್ ವಾಸ್ ಅ ವಂಡರ್ಫುಲ್. ಸೊ ಇಲ್ಲಿ ಕಿಂಗ್ಸ್ ಚೇಂಬರ್ ಅಂತ ಇರುತ್ತೆ ಟಾಪಲ್ಲಿ. ಇಲ್ಲಿ ಹೋಗಿ ಮೆಡಿಟೇಷನ್ ಮಾಡಿದ್ರೆ ಅದ್ರ ಲೆವೆಲ್ಲೇ ಕ್ರೇಜಿ. ಸೊ ಅಲ್ಲಿ ಯಾರೂ ಅಷ್ಟು ಜನನೇ ಇರೋಲ್ಲ ನಿಜ ಹೇಳಬೇಕಂದ್ರೆ. ಅಷ್ಟು ಕಿಂಗ್ಸ್ ಚೇಂಬರಲ್ಲಿ ಹೋಗಿ ಮೆಡಿಟೇಷನ್ ಮಾಡ್ತಿದ್ದೀವಿ ಅಂತ ಅಂದರೆ ಮಿನಿಮಮ್ 50 ಮಿನಿಟ್ಸ್ ಅಲ್ಲಿ ಮೆಡಿಟೇಟ್ ಮಾಡಬೇಕು. ಆಗಿದ್ದಾಗ ಮಾತ್ರ ಅಲ್ಲಿ ಹೋಗಿ ಸುಮ್ಮನೆ ಒಂದು 5-10 ನಿಮಿಷ ಹೋಗ್ಬಿಟ್ಟು ಮೆಡಿಟೇಷನ್ ಮಾಡಿಬಿಟ್ಟು ಶೋಕಿಗೋಸ್ಕರ ಬಂದ್ಬಿಡ್ತೀನಿ ಅಂತೆಲ್ಲ ಹೋಗ್ಬೇಡಿ. ಅಷ್ಟು ಚೆನ್ನಾಗಿದೆ ಪ್ಲೇಸ್, ಅಲ್ಲಿ ಕ್ರಿಯೇಟ್ ಮಾಡಿರೋ ಎನ್ವಿರಾನ್ಮೆಂಟ್ ತುಂಬ ಇಷ್ಟ ಆಗುತ್ತೆ ಎಷ್ಟೊಂದು ಜನಕ್ಕೆ. ಸೊ ಅಲ್ಲಿ ಪೀಸಾಗಿ ಮೆಡಿಟೇಷನ್ ಮಾಡ್ತಾಯಿದ್ರೆ ಯಾವುದೋ ಲೋಕಕ್ಕೆ ಹೋದಕ್ಕೆ ಅನಿಸುತ್ತೆ ನಮಗೆ.
ಹಾಗೆ ಮೆಡಿಟೇಷನ್ ಮುಗಿಸ್ಕೊಂಡು ಕೆಳಗಡೆ ಬಂದರೆ ಈ ಥರದೊಂದು ಮಲ್ಕೊಂಡಿರೋ ಬುದ್ಧ ಸ್ಟ್ಯಾಚು ಇರುತ್ತೆ. ಇಲ್ಲಿ ಲೈಬ್ರರಿ ಇರುತ್ತೆ, ಶಾಪಿಂಗ್ ಸೆಂಟರ್ಸ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಸ್ವಲ್ಪ ಹೊತ್ತು ಇಲ್ಲೂ ಕೂಡ ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬ ಒಳ್ಳೆ ಜಾಗ ಇದು. ಬಂದಾಗ ಈ ಜಾಗಕ್ಕೆ ಬನ್ನಿ, ಮಿಸ್ ಮಾಡ್ಕೋಬೇಡಿ. ಆ ಬುದ್ಧ ಸ್ಟ್ಯಾಚುನ ನೋಡ್ತಾ ಇದ್ರೆ ಹಾಗೆ ನೋಡ್ಕೊಂಡು ಹಂಗೆ ನಿಂತ್ಕೊಂಡ್ಬಿಟ್ಟಿರ್ತೀವಿ. ಅಷ್ಟು ಪೀಸ್ಫುಲ್ಲಾಗಿ ಅನಿಸುತ್ತೆ ನನಗೆ. ಹಾಗೆ ರೈಟ್ ಸೈಡ್ ಟರ್ನ್ ಆದರೆ ಒಂದು ಸಣ್ಣ ಲೈಬ್ರರಿ ಕಾಣಿಸುತ್ತೆ. ಆ ಸಣ್ಣ ಲೈಬ್ರರಿ ಒಳಗಡೆ ಎಲ್ಲ ಸ್ಪಿರಿಚುವಲ್ ಬುಕ್ಸ್ಗಳನ್ನ ಇಟ್ಟಿರ್ತಾರೆ. ಅದನ್ನು ಓದೋದೇ ಎಷ್ಟು ಪೀಸ್ ಅನಿಸುತ್ತೆ ನಿಜ ಹೇಳಬೇಕು ಅಂದರೆ. ಸೊ ಬಂದರೆ ಆದಷ್ಟು ಬೇಗ ಬೆಳಗ್ಗೆ ಇವತ್ತು ಬಂದುಬಿಟ್ಟು ನೀವು ಮೆಡಿಟೇಷನ್ ಮಾಡಿ ಇಲ್ಲಿ ಲೈಬ್ರರಿಲಿ ಓದ್ಕೊಂಡು ನೆಮ್ಮದಿಯಾಗಿ ಕೂತ್ಕೋಬೋದು. ಆಮೇಲೆ ಈವ್ನಿಂಗ್ ಒಳಗಡೆ ಆರಾಮಾಗಿ ಹೋದರೆ ಆಗುತ್ತೆ. ಈ ಲೈಬ್ರರಿಲಿ ಒಳ್ಳೊಳ್ಳೆ ಬುಕ್ಸ್ಗಳನ್ನ ಇಟ್ಟಿದ್ದಾರೆ. ಎಷ್ಟೊತ್ತು ಬೇಕಾದರೂ ಕುತ್ಕೊಂಡು ಓದಿದ್ರೂ ಯಾರು ಏನು ಡಿಸ್ಟರ್ಬ್ ಮಾಡಲ್ಲ. ಅಷ್ಟು ಸೈಲೆನ್ಸಾಗಿ ಅಷ್ಟು ಪೀಸ್ಫುಲ್ಲಾಗಿರುತ್ತೆ. ನಿಜ ಹೇಳ್ಬೇಕಂದ್ರೆ ಎಷ್ಟು ಸಖತ್ತಾಗಿದೆ ಗೊತ್ತಾ. ಆ ಪಿರಮಿಡ್ ವ್ಯಾಲಿ ಒಳಗಡೆ ಮೆಡಿಟೇಷನ್ ಮಾಡ್ಬೇಕಾದ್ರೆ ಎಷ್ಟು ಸೈಲೆನ್ಸ್ ಆಗಿರುತ್ತೆ, ನೆಮ್ಮದಿಯಾಗಿರುತ್ತೆ. ನಾವು ಮೆಡಿಟೇಷನ್ ಮಾಡ್ತಾಯಿದ್ರೆ ಯಾವುದೋ ಒಂದು ಲೋಕಕ್ಕೆ ಹೋದಂಗೆ ಅನಿಸುತ್ತೆ ನಮಗೆ. ಅಷ್ಟು ಸೈಲೆನ್ಸ್, ಅಷ್ಟು ಸಖತ್ತಾಗಿತ್ತು ಒಟ್ಟಿನಲ್ಲಿ ಎಕ್ಸ್ಪೀರಿಯೆನ್ಸ್ ಮಾತ್ರ. ಸೊ ಅದನ್ನು ಹೇಳ್ಕೊಳಕ್ಕೂ ಆಗೋಲ್ಲ. ನೀವೇ ಬಂದು ಇಲ್ಲಿ ಮೆಡಿಟೇಷನ್ ಮಾಡಿ ಆ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಕ್ರೇಜಿ ಆಗಿದೆ. ಒಳಗಡೆ ಮಾತಾಡೋಗಿಲ್ಲ, ಸೈಲೆನ್ಸ್ ಆಗಿರಬೇಕು. ದೆನ್ ವೆರಿ ಪೀಸ್ಫುಲ್, ಸಖತ್ತಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಇನ್ನೂ ಏನೇನಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ, ನೋಡೋಣ.